400 ಕೋಟಿ ರಾಬರಿ ಪ್ರಕರಣ ಇದೀಗ ರಾಜ್ಯಾದ್ಯಂತ ಆಶ್ಚರ್ಯ ಜೊತೆಗೆ ಒಂದು ಅರ್ಥದಲ್ಲಿ ಗಾಬರಿಗೂ ಕೂಡ ಕಾರಣವಾಗಿದೆ. 400 ಕೋಟಿ ಹಾರ್ಡ್ ಕ್ಯಾಶ್, ಇದನ್ನ ರಾಬರಿ ಮಾಡೋದು ಅಂದ್ರೆ ಸುಲಭದ ವಿಚಾರ ಅಲ್ಲ. ಅಸಲಿಗೆ ಈ ರಾಬರಿ ನಡೆದಿದ್ದು ಹೇಗೆ, ರಾಬರಿ ಹಿಂದೆ ಇರುವವರು ಯಾರು, ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ, ಇದೆಲ್ಲದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗಿನಿಂದಲೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಕೆ ರಾಜಾರಾಮನ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚೋರ್ಲಾಘಾಟ್ನಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈ 400 ಕೋಟಿ ರಾಬರಿ ಹೇಗಾಯ್ತು, ಈ ರಾಬರಿ ಆಗಿರೋದು ಗೊತ್ತಾಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎಸ್ಪಿ ಕೆ ರಾಜಾರಾಮನ್. ಪತ್ರದ ಮೂಲಕ 400 ಕೋಟಿ ರಾಬರಿ ಬಗ್ಗೆ ಮಾಹಿತಿ ಬಂದಿದೆ. ಇದೇ ರಾಬರಿಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೂಡ ಆಗಿದೆ. ಈ ಕಿಡ್ನಾಪರ್ಸ್ ಇಂದ ಸುಳಿವು ಸಿಕ್ಕ ಬೆನ್ನಲ್ಲೇ ಬರೋಬ್ಬರಿ 400 ಕೋಟಿ ರೂಪಾಯಿ ರಾಬರಿ ಆಗಿರೋ ವಿಚಾರ ಗೊತ್ತಾಗಿದೆ. ಈ ಪ್ರಕರಣದಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇಷ್ಟೂ ರಾಜ್ಯಗಳು ಹಾಗೆ ಇಲ್ಲಿನ ಪೊಲೀಸರು ಕೂಡ ಆಕ್ಟಿವ್ ಆಗಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ನಿರತರಾಗಿದ್ದಾರೆ. ಅಂತ ಏನು ಒಂದು ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ಚೋರ್ಲಾಘಾಟ್ನಲ್ಲಿ ಸುಮಾರು 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋ ನಿಟ್ಟಲ್ಲಿ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಬೆಳಗಾವಿಯ SP ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮಹಾರಾಷ್ಟ್ರದಿಂದ ಒಂದು ಪತ್ರ ಬಂದಿದೆ, ಏನಿದೆ ಸರ್ ಅದರಲ್ಲಿ? ಮಹಾರಾಷ್ಟ್ರದಿಂದ 6ನೇ ತಾರೀಕು ಒಂದು ಪತ್ರ ಬಂತು. ಅದು ನಮ್ಮಲ್ಲಿ 16ನೇ ತಾರೀಕು ರಿಸೀವ್ ಆಗಿದೆ, ನನ್ನ ಗಮನಕ್ಕೆ ಬಂದಿರೋ ಆ ಪತ್ರದಲ್ಲಿ ಏನಿದೆ ಅಂದರೆ, ಸಂದೀಪ್ ದತ್ತ ಪಾಟೀಲ್ ಎಂದು ಒಂದು ವ್ಯಕ್ತಿಯನ್ನು ಅಕ್ಟೋಬರ್ 22ನೇ ತಾರೀಕು ಒಂದು ವಿರಾಟ್ ಗಾಂಧಿ ಎಂಬ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಮತ್ತು ಒಂದು 3 ಜನ ಸೇರಿ ಕಿಡ್ನಾಪ್ ಮಾಡಿರೋದಾಗಿಯೂ, ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ, ಇವನು ಕಿಡ್ನಾಪ್ ಮಾಡಿರೋ ಸಂದೀಪ್ ದತ್ತ ಪಾಟೀಲನ್ನು ಹೊಡೆದು, ನೀವು ಈ 400 ಕೋಟಿ ರೂಪಾಯಿ ಇದನ್ನು ರಾಬರಿ ಮಾಡಿದೆ ಅಂದರೆ ಅವ್ರಿಗೆ ಡೌಟ್ ಬಂತು. ಅದಕ್ಕೆ ನಾನು 400 ಕೋಟಿ ರೂಪಾಯಿ ರಾಬರಿ ಮಾಡಿದೆನಂದರೆ ಅವರು ನನ್ನನ್ನು ಹೊಡೆದಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಮಹಾರಾಷ್ಟ್ರನಲ್ಲಿ ಅವನು ನಾಸಿಕ್ ರೂರಲ್ ಡಿಸ್ಟ್ರಿಕ್ಟಲ್ಲಿ ಅವನು ರಿಜಿಸ್ಟರ್ ಮಾಡ್ತಾನೆ. ಅದಾದಮೇಲೆ ಕಿಡ್ನಾಪ್ ಕೇಸಲ್ಲಿ ಒಂದು 5 ಜನವನ್ನು ನಾಸಿಕ್ ಪೊಲೀಸ್ ಅವರು ಅರೆಸ್ಟ್ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದರಲ್ಲಿ ಇವನು ಮಾಹಿತಿ ಕೊಟ್ಟಿದ್ದಾನಲ್ಲ, ಚೋರ್ಲಾಘಾಟ್ ಏರಿಯಾನಲ್ಲಿ ಒಂದು 400 ಕೋಟಿ ರೂಪಾಯಿಯನ್ನು ರಾಬರಿ ಆಗಿರೋದಾಗಿ ಇವನು ಮಾಹಿತಿ ಕೊಟ್ಟಿರೋದನ್ನು ನಮಗೆ ತಿಳಿಸಿದ್ದಾರೆ. ಅದು ಬಿಟ್ಟು ಆ ಪತ್ರದಲ್ಲಿ ಬೇರೆ ಯಾವುದು ಮಾಹಿತಿ ಇರೋದಿಲ್ಲ. ಸರ್, ಈಗ ಚೋರ್ಲಾಘಾಟ್ ಅಂದರೆ ಬೆಳಗಾವಿ ವ್ಯಾಪ್ತಿ ಬರುತ್ತೆ, ಹಾಗಾಗಿ ತಾವೇನಾದರೂ ತನಿಖೆ ಮಾಡ್ತೀರಾ ಅಥವಾ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೊಂಡು ಅದಕ್ಕೇನಾದರೂ ಅವಕಾಶ ಆಯಿತಾ? ಸೊ ಇದರಲ್ಲಿ 2-3 ಅವಕಾಶ ಈ ಕೇಸಲ್ಲಿ ಇದೆ. ಒಂದು ಏನಂದರೆ, ಫಸ್ಟ್ ಆಫ್ ಆಲ್ ಈ ರಾಬರಿ ಆಗಿಲ್ವಾ ಎಂಬುದ್ರ ಬಗ್ಗೆ ಐ ವಿಟ್ನೆಸ್ ಇರಲಿ, ವಿಕ್ಟಿಮ್ ಇರಲಿ, ಈ ಕಂಪ್ಲೇಂಟನ್ನು ಯಾರೂ ಬಂದಿಲ್ಲ ಇದುವರೆ ನಮ್ಮ ಕಡೆ. ಇದರಲ್ಲಿ ಕಂಪ್ಲೀಟ್ಲಿ ಹಿಯರ್ಸೆ, ಎವಿಡೆನ್ಸ್ ಆ್ಯಕ್ಟಲ್ಲಿ ಹಿಯರ್ಸೆನಲ್ಲಿ ಬಾಯಿ ಮಾತಲ್ಲಿ ಒಬ್ಬರು ಹೇಳಿ ಒಬ್ಬರು ಕಿವಿ ಮಾತು ಮೂಲಕ ಒಂದು 4-5 ಜನ ಕಡೆಯಿಂದ ಬಂದು ಫೈನಲಿ ಬರುವ ಸಂದರ್ಭದಲ್ಲೇ FIR ಮಾಡೋದಕ್ಕೆ ಬರೋದಿಲ್ಲ. ಯಾವುದೋ ನಮಗೊಂದು ಪೀಸ್ ಆಫ್ ಎವಿಡೆನ್ಸ್ ಬೇಕು. ಈಗ FIR ದಾಖಲು ಮಾಡೋದಕ್ಕೆ ಐ ವಿಟ್ನೆಸ್ ಇಲ್ಲ ಯಾರೋ ಒಬ್ಬರು ಬೇಕಾಗುತ್ತದೆ. ಈಗ ನಾಸಿಕ್ ಪೊಲೀಸ್ ಅವರು ಆಲ್ರೆಡಿ ಕಿಡ್ನಾಪ್ ಕೇಸಲ್ಲಿ FIR ದಾಖಲು ಮಾಡಿದ್ದಾರೆ, ಅದು ವಿಚಾರಣೆ ನಡೀತಾ ಇದೆ. ಒಂದು ವೇಳೆ ಅವ್ರಿಗೆ ಮಾಹಿತಿ ಬರೋ ಸಂದರ್ಭದಲ್ಲಿ 3 ಅವಕಾಶ ಇದೆ. ಒಂದು, ಅವರೇ FIR ಅನ್ನು ದಾಖಲು ಮಾಡಿಕೊಂಡು ಇಲ್ಲಿ ಘಟನೆ ಅಲ್ಲಿ ಶುರು ಮಾಡಿ, ಮಹಾರಾಷ್ಟ್ರ ನಾಸಿಕಲ್ಲಿ ಶುರು ಮಾಡಿ ಬೆಲ್ಗಾಮಲ್ಲಿ ಮುಗಿಯುವ ಸಂದರ್ಭದಲ್ಲಿ 198 BNSS ಪ್ರಕಾರ ಎಲ್ಲಿ ಬೇಕಾದ್ರೆ FIR ಅನ್ನು ದಾಖಲು ಮಾಡಿ ಅಲ್ಲಿನೇ ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇರ್ತದೆ. ಅವರೇ FIR ಅನ್ನು ದಾಖಲು ಮಾಡೋ ಸಂದರ್ಭದ ಅದೇ ಕಂಪ್ಲೀಟಾಗಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಆಪ್ಷನ್ 2, ಒಂದು ವೇಳೆ ನಮ್ಮಲ್ಲಿನೇ ಸಂಪೂರ್ಣವಾಗಿ ಆಗಿರೋ ಸಂದರ್ಭದಲ್ಲಿ ನಾವು FIR ಮಾಡೋದಕ್ಕೆ ರೆಡಿ ಇದ್ದೀವಿ. ನಮ್ಮ ಕಡೆ ಅವರು ಯಾವುದೇ ಒಂದು ಮಾಹಿತಿನೋ, ದೂರುದಾರನೋ, ಇಲ್ಲ ವಿಕ್ಟಿಮ್ನೋ, ಇಲ್ಲ ಐ ವಿಟ್ನೆಸ್ಸೋ ಯಾರೋ ಒಬ್ಬರು ಕಳಿಸುವ ಸಂದರ್ಭದಲ್ಲಿ ಅದು ಮಾಡೋದಕ್ಕೂ ರೆಡಿ ಇದ್ದೀವಿ. ಆಲ್ರೆಡಿ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸರು ಖಾನಾಪುರ ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ಎಂಬುವರನ್ನು ನಾವು ಕಳಿಸಿದ್ದೀವಿ. ಅಲ್ಲಿ ಅವರ ನಾಸಿಕಲ್ಲಿ ಈಗ ಇದ್ದಾರೆ. ಸೊ ಒಂದು ವೇಳೆ ಅವ್ರ ಮಾಹಿತಿ ಕೊಡೋ ಸಂದರ್ಭದಲ್ಲಿ ನಾವು FIR ಮಾಡೋದಕ್ಕೆ ರೆಡಿ ಇರ್ತೀವಿ. ಇಲ್ಲ ಅಂದರೆ ಅವರು FIR ಮಾಡಿ ತನಿಖೆ ನಡೆಸುವ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕಾದರೆ ಸಂಪೂರ್ಣ ಸಹಕಾರ ಕೊಡೋದಕ್ಕೂ ನಾವು ತಯಾರಿದ್ವಿ. ಅದ್ರ ಬಗ್ಗೆ ಪತ್ರವನ್ನು ಬರೆದಿದ್ದೀವಿ. ಸರ್, ಈಗ ನಮ್ಮ ಪೊಲೀಸರು ನಾಸಿಕ್ಗೆ ಹೋಗಿದ್ದಾರೆ, ಅಲ್ಲಿ ಏನಾದರೂ ಈ ಆರೋಪಿಗಳೇನಾದ್ರು ವಿಚಾರಣೆ ಮಾಡುವಂಥ ಕೆಲಸವನ್ನು ಏನಾದರೂ ಈವರೆಗೆ ಮಾಡಿದ್ರಾ? ಸಂದೀಪ್ ದತ್ತ ಪಾಟೀಲನ್ನು ಇದು ಬರೀ ಅವನ ಕಡೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅವನಿಗೆ ಇದು ನೋಡಿರೋದಾಗಿ ಕಂಡು ಬಂದಿಲ್ಲ ಯಾವುದೇ. ಅವನು
ಕಿಡ್ನಾಪ್ ಮಾಡಿರೋರ್ಗೂ ಮಾಹಿತಿ ಇರಬಹುದು ಅಂದರೆ ಹೇಳಿದ್ದಾನೆ. ಬಟ್ ಅವನು ಕಿಡ್ನಾಪ್ ಮಾಡಿರೋರ ಕಡೆ ಮಾತಾಡೋದಕ್ಕೆ SIT ಅವರು ಅವಕಾಶ ಕೊಟ್ಟಿಲ್ಲ. ಅವರು ತನಿಖೆ ನಡೀತಾ ಇದೆ. ಯಾಕೆ ಸರ್ ಅವರು ಯಾಕೆ ಅವಕಾಶವನ್ನು ಕೊಡ್ತಿಲ್ಲ ಅಂತ? ಒಂದು ವೇಳೆ ಅವರು ತನಿಖೆ ಸಂಪೂರ್ಣವಾಗಿ ನಡೆಸೋ ಸಂದರ್ಭದಲ್ಲಿ ಅವರೇ ಮಾಡಬಹುದು, ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗಬಹುದು ಅಂದ್ರೆ ಉದ್ದೇಶದಿಂದ ಮೇ ಬಿ ಅವರು ನಮಗೆ ಅವಕಾಶ ಕೊಟ್ಟಿರೋದಿಲ್ಲ. ಸರ್ ಈ ಸಂದೀಪ್ ಪಾಟೀಲ್ನವನ್ನ ನಮ್ಮ ಪೊಲೀಸರು ಮಾತಾಡಿಸಿದ್ದಾರೆ, ಏನು ಹೇಳಿದಾನಂತೆ? ಸೊ ನನ್ನ ಕಿಡ್ನಾಪ್ ಮಾಡಿಬಿಟ್ಟು ನನ್ನನ್ನು ಹೊಡೆದುಬಿಟ್ಟು ನೀವು ಇದರಲ್ಲಿ ಭಾಗಿಯಾಗಿದೆಯಾ ಅಂದರೆ ಹೇಳಿ ನನ್ನ ಹೊಡೆದಿದ್ದಾರೆ ಅಂದರೆ ಹೇಳಿ ಮಾಹಿತಿ ಕೊಟ್ಟಿದ್ದಾನೆ. ಮತ್ತು ಹಳೆಯ ರೂಪಾಯಿ ನೋಟ್ ಇರೋದಾಗಿ ಅವನು ಮಾಹಿತಿ ಕೊಟ್ಟಿದ್ದಾನೆ. ಸರ್ ತಾವೇನಾದರೂ ಏನು SIT ಪೊಲೀಸರಾಗಲಿ ಅಥವಾ ಅಲ್ಲಿ ನಾಸಿಕ್ ಪೊಲೀಸರ ಸಂಪರ್ಕ ಏನಾದರೂ ಮಾಡಿದ್ರಾ ಅಥವಾ ಈ ತನಿಖೆ ನಮ್ಮಲ್ಲಿಂದ ಸಂಪೂರ್ಣವಾಗಿ ಅವ್ರ ಕಡೆನೇ ಇದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಟೀಮ್ ಮರಾಠಿ ಗೊತ್ತಿರೋ ಟೀಮ್ ಅಲ್ಲಿಯೇ ಇದೆ, ನಾಸಿಕಲ್ಲಿಯೇ ಇದೆ. ಯಾವುದೇ ಮಾಹಿತಿ ಬೇಕೋ ಇಲ್ಲ ಯಾವುದೇ ಸಹಕಾರ ಬೇಕಾದರೆ ನಮ್ಮಲ್ಲಿಂದ ಅಲ್ಲಿ ಸೀದಾ ವರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ನಾವು ಎನಿ ಟೈಮ್ ಮಾಡಿಕೊಡ್ತೀವಿ. ಸರ್ ಈಗ ಘಟನೆ ನಡೆದರೆ ಚೋರ್ಲಾ ಘಾಟ್ ಅಂತ ಹೇಳ್ತಿದ್ದಾರೆ, ಅಲ್ಲಿ ಏನಾದರೂ ಭೇಟಿ ನೀಡಿ ತಾವೇನಾದ್ರು ಪರಿಶೀಲನೆ ಅದು ಮಾಡ್ತೀರಾ ಹೆಂಗೆ? ಚೋರ್ಲಾ ಘಾಟ್ ಅಂದರೆ ಇಲ್ಲೋದು ಮಹಾರಾಷ್ಟ್ರನಲ್ಲಿ ಇದೆ, ನಮಗೆ ಬರ್ತದೆ, ಗೋವಾಕ್ಕೆ ಬರ್ತದೆ. ಎಕ್ಸಾಕ್ಟ್ ಸ್ಥಳ ಬಗ್ಗೆ ಯಾವುದು ಮಾಹಿತಿ ಇರಲ್ಲ ನಮಗೆ, ಇದು ಬರೋ ಕೊಟ್ಟಿರೋದಲ್ಲ. ಮಾಹಿತಿ ಬರುವ ಎಕ್ಸಾಕ್ಟ್ ಸ್ಥಳ ಮಾಹಿತಿ ಬರೋ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ಕೊನೆಯದಾಗಿ ಸರ್, ಒಂದು ವೇಳೆ ಈ ಚೋರ್ಲಾ ಘಾಟ್ನಲ್ಲಿ ಈ ಘಟನೆ ಆಗಿದ್ದರೆ ಬೆಳಗಾವಿ ಪೊಲೀಸರ ತನಿಖೆ ಹೆಂಗಿರುತ್ತೆ ಅನ್ನೋದು? ಸೊ ತನಿಖೆ 3 ಆಪ್ಷನ್ ನಾನು ಹೇಳಿದಾರಲ್ಲ, ಅವರು ಮಾಡಬಹುದು, ಇಲ್ಲ ನಮ್ಮ ಕಡೆ ತನಿಖೆ ಬರೋ ಸಂದರ್ಭದಲ್ಲಿ ನಾವು FIR ಮಾಡಿ ಸಂಪೂರ್ಣವಾಗಿ ತನಿಖೆಯನ್ನು ನಾವು ಮುಂದುವರಿತೀವಿ. ಒಂದಿಷ್ಟು ನ್ಯೂನ್ಯತೆಗಳು ಸರ್ ಗಡಿ ಭಾಗದಲ್ಲಿ, ಬಾರ್ಡರ್ ಏನು ಖಾನಾಪುರದಲ್ಲಿ ನ್ಯೂನ್ಯತೆಗಳಿದ್ದಾವೆ, ಅಲ್ಲಿ ಚೆಕ್ ಪೋಸ್ಟ್ ಇದ್ದಾವೆ, ಅಬಕಾರಿ ಚೆಕ್ ಪೋಸ್ಟ್ ಇದ್ದಾವೆ, ಅಲ್ಲಿ CC ಕ್ಯಾಮ್ರಾ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಅಲ್ಲಿ ಹೆಂಗೆ ಒಂದು ವೇಳೆ ಆಗಿದ್ರೆ ನೀವು ಪ್ರಕರಣ ಹೆಂಗೆ ಬೆದಸ್ತೀರಿ ಅನ್ನೋದು? ತನಿಖೆಗೆ ನಾವು CCTV ಕ್ಯಾಮ್ರಾ ಮಾತ್ರ ನಂಬಿಕೊಂಡಿಲ್ಲ, ಸುಮಾರು ಅವಕಾಶಗಳು ಇರ್ತದೆ. ಸೊ ತನಿಖೆಯನ್ನು ನಾವು ಪ್ರೂವ್ ಮಾಡ್ತೀವಿ. ಅದು ಏನೋ ನಮಗೆ ಅಷ್ಟು ಕಷ್ಟ ಇಲ್ಲ. ಒಂದು ವೇಳೆ ನಾವು ಇಂಥ ಘಟನೆ ಆಗಿರುತ್ತೆ ಅಂದರೆ ಅದು ಪ್ರೂವ್ ಮಾಡೋದು ನಮಗೇನೋ ಅಷ್ಟು ಕಷ್ಟ ಇರೋದಿಲ್ಲ. ಸೊ ಮತ್ತು ಮುಂದುವರೆದು ಗೌರ್ಮೆಂಟ್ಲಿಂದ ಒಂದು 5 ಕೋಟಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 400 ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಖಾನಾಪುರನೂ ಸೇರಿಸ್ಕೊಳ್ತೀವಿ. CM ಅವರು ಹೋಮ್ ಮಿನಿಸ್ಟರ್ ಮಾಹಿತಿ ಕೇಳಿದಾರಂತೆ, ನಿಜಾನ? ಸೊ ಇದು ಬಗ್ಗೆ ನಾವು ಸೀನಿಯರ್ ಆಫೀಸರ್ಗೆ ಮಾಹಿತಿ ತಿಳಿಸ್ತೀವಿ. ಪ್ರೋಟೋಕಾಲ್ ಪ್ರಕಾರ ಇದು ಎಲ್ಲರಿಗೂ ಮಾಹಿತಿ ಹೋಗ್ತದೆ. ಸೊ ಅದು ಟೈಮ್ ಅವಕಾಶ ನೋಡಿಕೊಂಡು ಬ್ರೀಫ್ ಮಾಡಿರ್ತಾರೆ ನಮ್ಮ ಸೀನಿಯರ್ ಆಫೀಸರ್ಸ್. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸರು ಏನೇ ತನಿಖೆಗೆ ಸಹಕಾರ ಕೊಡಿದ್ರು ರೆಡಿ ಇದ್ದೀರಿ ಸರ್? ನಾವು ರೆಡಿ ಇದ್ದೀವಿ, ಸಹಕಾರ ಕೊಡುವುದಕ್ಕೆ ರೆಡಿ ಇದ್ದೀವಿ. ಇದಿಷ್ಟು ಬೆಳಗಾವಿಯ SP ಆಗಿರುವಂಥ K ರಾಮರಾಜನ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 400 ಕೋಟಿ ರಾಬರಿ ಪ್ರಕರಣ ಇದೀಗ ರಾಜ್ಯಾದ್ಯಂತ ಆಶ್ಚರ್ಯ ಜೊತೆಗೆ ಒಂದು ಅರ್ಥದಲ್ಲಿ ಗಾಬರಿಗೂ ಕೂಡ ಕಾರಣವಾಗಿದೆ. 400 ಕೋಟಿ ಹಾರ್ಡ್ ಕ್ಯಾಶ್, ಇದನ್ನ ರಾಬರಿ ಮಾಡೋದು ಅಂದರೆ ಸುಲಭದ ವಿಚಾರ ಅಲ್ಲ. ಅಸಲಿಗೆ ಈ ರಾಬರಿ ನಡೆದಿದ್ದು ಹೇಗೆ, ರಾಬರಿ ಹಿಂದೆ ಇರುವವರು ಯಾರು, ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ, ಇದೆಲ್ಲದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗಿನಿಂದಲೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SP K ರಾಜಾರಾಮನ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈ 400 ಕೋಟಿ ರಾಬರಿ ಹೇಗಾಯಿತು, ಈ ರಾಬರಿ ಆಗಿರೋದು ಗೊತ್ತಾಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ SP K ರಾಜಾರಾಮನ್. ಪತ್ರದ ಮೂಲಕ 400 ಕೋಟಿ ರಾಬರಿ ಬಗ್ಗೆ ಮಾಹಿತಿ ಬಂದಿದೆ. ಇದೇ ರಾಬರಿಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೂಡ ಆಗಿದೆ. ಈ ಕಿಡ್ನಾಪರ್ಸ್ ಇಂದ ಸುಳಿವು ಸಿಕ್ಕ ಬೆನ್ನಲ್ಲೇ ಬರೋಬ್ಬರಿ 400 ಕೋಟಿ ರೂಪಾಯಿ ರಾಬರಿ ಆಗಿರೋ ವಿಚಾರ ಗೊತ್ತಾಗಿದೆ. ಈ ಪ್ರಕರಣದಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇಷ್ಟೂ ರಾಜ್ಯಗಳು ಹಾಗೆ ಇಲ್ಲಿನ ಪೊಲೀಸರು ಕೂಡ ಆಕ್ಟಿವ್ ಆಗಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ನಿರತರಾಗಿದ್ದಾರೆ. ಅಂತ ಏನು ಒಂದು ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ ಸುಮಾರು 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋ ನಿಟ್ಟಲ್ಲಿ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಬೆಳಗಾವಿ